ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಸೇರಿ 17 ಜನರ ಬಂಧನ ಆಗಿದೆ. ಮತ್ತೊಂದು ಕಡೆ ದರ್ಶನ್ ಸ್ನೇಹಿತರಿಗೂ ಕೂಡ ಇದರಿಂದ ಕಂಟಕ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಸ್ನೇಹಿತ ಮೋಹನ್ ಬಳಿ 40 ಲಕ್ಷ ಹಣವನ್ನು ಪಡೆದಿದ್ರು ನಟ ದರ್ಶನ್. ಮೋಹನ್ ರಾಜ್ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಿದೆ. ಹಣ ಕೊಟ್ಟಿರುವಂತಹ ಮೋಹನ್ ರಾಜ್ ಶಾಸಕರೊಬ್ಬರ ಅತ್ಯಾಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಮೋಹನ್ ರಾಜ್ ಹೆಸರು ಹೊರಗೆ ಬರ್ತಾ ಇದ್ದಂತೆ ಮೋಹನ್ ಫೋನ್ ಸ್ವಿಚ್ಡ್ ಆಫ್ ಆಗಿದೆ. ಮೋಹನ್ ರಾಜ್ಗೂ ಪೊಲೀಸರಿಂದ ನೋಟಿಸ್ ಕೊಡುವಂತಹ ಸಾಧ್ಯತೆ. ಬಂಧಿತರು ನೀಡಿದ ಮಾಹಿತಿಯ ಮೇರೆಗೆ ನೋಟಿಸ್ ಅನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಟಿಸ್ ಅನ್ನು ಕೊಟ್ರೆ ಸಹಜವಾದಂತಹ ಪ್ರಶ್ನೆಗಳು. ಕೊಲೆ ಮಾಡಿದಂತಹ ವಿಚಾರವನ್ನ ದರ್ಶನ್ ನಿಮ್ ಮೊದಲೇ ತಿಳಿಸಿದ್ರ? ಈ ಕೊಲೆ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರನೇ ನಿಮ್ಮಿಂದ ಹಣವನ್ನ ಪಡೆದಿದ್ರ? ಈ ರೀತಿಯ ಹಲವು ಪ್ರಶ್ನೆಗಳನ್ನ ದುಡ್ಡು ಕೊಟ್ಟಂತಹ ಮೋಹನ್ ರಾಜ್ಗೂ ಕೂಡ ಕೇಳಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮೋಹನ್ ರಾಜ್ ಅನ್ನೋರು ದರ್ಶನ್ ಅವರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅಷ್ಟಕ್ಕೂ ಈ ಮೋಹನ್ ರಾಜ್ ಯಾರು? ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ದುಡ್ಡು ವಿಲೇವಾರಿ ಆಗಿರೋದಾ ಅಥವಾ ಬೇರೆ ಏನಾದ್ರು ಕಾರಣಕ್ಕಾಗಿರಬಹುದಾ ಅಂತ? ಪ್ರೇಮ್, ಏನಂದ್ರೆ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಂಥದ್ದು ಮೋಹನ್ ರಾಜ್ ಅವರನ್ನ ಸಂಪರ್ಕ ಮಾಡೋ ಸಂದರ್ಭದಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳೇನಿತ್ತು, ಖರ್ಚು ವೆಚ್ಚಗಳಿಗೋಸ್ಕರ ನನಗೆ 40 ಲಕ್ಷ ಹಣ ಬೇಕು ಅಂತೇಳಿ ಇದೇ ದರ್ಶನ್ ಅವರು ಖುದ್ದಾಗಿ ಕೇಳಿದ್ರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಮೋಹನ್ ರಾಜ್ ಅವ್ರಿಗೂ ಕೂಡ ಈ ಕೊಲೆಯ ಬಗ್ಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈ ಮೋಹನ್ ರಾಜ್ ಯಾರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಶಾಸಕರೊಬ್ಬರ ಅತ್ಯಾಪ್ತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆಂದ್ರೆ ಶಾಸಕರೊಬ್ಬರ ಅಣತಿಯ ಮೇರೆಗೆ ಅವರ ಹಣವನ್ನ ಏನಾದ್ರು ಮೋಹನ್ ರಾಜ್ ಕೊಟ್ಟಿದ್ರ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇದ್ದಾವೆ. ಯಾಕೆಂದ್ರೆ ಶಾಸಕರೇ ಹಣವನ್ನ ಮೋಹನ್ ರಾಜ್ ಕೈಲಿ ಕೊಟ್ಟು ಅದನ್ನ ದರ್ಶನ್ಗೆ ತಲುಪಿಸುವಂತ ಪ್ರಯತ್ನಗಳೇನಾದ್ರು ಮಾಡಿದ್ರ, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ಕೂಲಂಕಷವಾಗಿ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೋಹನ್ ರಾಜನ್ನ ವಿಚಾರಣೆಗೊಳಪಡಿಸಿದಾಗ ಅಂದ್ರೆ ಮೋಹನ್ ರಾಜ್ಗೆ ಹಣ ಎಲ್ಲಿ ಬಂತು 40 ಲಕ್ಷ, ಆತನಿಗೆ 40 ಲಕ್ಷ ಇಟ್ಕೊಳ್ಳುವಂತ ಸಾಮರ್ಥ್ಯ ಇದೆಯಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಈಗ ಪೊಲೀಸರು ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಪೊಲೀಸರು ಈಗ ಮೋಹನ್ ರಾಜ್ಗೆ ನೋಟಿಸ್ ಅನ್ನ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು, ನೋಟಿಸ್ ಅನ್ನ ಕೊಟ್ಟು ಕರೆಯುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಮೋಹನ್ ರಾಜ್ ಇದುವರೆಗೂ ಕೂಡ ನಾಪತ್ತೆ ಆಗಿರುವಂಥದ್ದು. ಜೊತೆಗೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಈಗ ಆತ ಸಿಕ್ಕಿದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ಗಳು ಕೂಡ ಸಿಗ್ತವೆ. ಆತನಿಗೂ ಕೂಡ ಈ ಕೊಲೆಯ ಬಗ್ಗೆ ಮಾಹಿತಿ ಇತ್ತಾ ಅಥವಾ ಕೊಲೆಯ ವಿಚಾರಕ್ಕೋಸ್ಕರನೇ ಹಣವನ್ನ ಇವರು ಪಡೆದುಕೊಂಡ್ರ, ಇವೆಲ್ಲ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಮಾಹಿತಿಗಳು ಸಿಗ್ತಾ ಹೋಗುವಂಥದ್ದು. ಸದ್ಯಕ್ಕೆ ಮೋಹನ್ ರಾಜ್ನ ಸಿಕ್ಕದ ಬಳಿಕ ಶಾಸಕರ ಹಣವನ್ನ ಆತ ತಲುಪಿಸಿದ್ನ ಅಥವಾ ಶಾಸಕರ ಆಪ್ತ ಆಗಿದ್ದು ಕೂಡ ಈತ ಹಣವನ್ನ ತಲುಪಿಸಿದ್ನ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳೇನಿತ್ತು, ಆ ಗೊಂದಲಗಳು ನಿವಾರಣೆ ಆಗುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.